ಬಂದ ಮ್ಯಾಗ ಎಲ್ಲಾನು ಮಾಯವಾತ ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ ನಾವು ನೀವು ಆಡಿದಾಟ ಇಂದು ಕಣ್ಮರೆಯಾಗೋಯ್ತ ನಾವು ನೀವು ಆಡಿದಾಟ ಇಂದು ಕಣ್ಮರೆಯಾಗೋಯ್ತ. ರಾಹುಲ್ ಏನ್ ಮಾಡ್ತಾ ಇದ್ದಲೇ ಮಗನ? ಮುಂಜಾನೆಯಿಂದ ಆ ಪುಸ್ತಕದ ಮುಖ ನೋಡಿದ್ಯೋ ಇಲ್ಲೋ? ಅಲ್ಲ ಬರ್ತಾನ ಹಂಗ್ಯಾಕ ಗುರ್ ಗುರ್ ಮಾಡ್ತೀರಿ? ಸ್ವಲ್ಪ ಸಮಾಧಾನದಿಂದ ಮಗನ್ ಜೋಡಿ ಮಾತಾಡಕ್ ಬರಂಗಿಲ್ಲೇನ್ರಿ ನಿಮಗ? ನೋಡ್ ಲಕ್ಷ್ಮಿ, ನನ್ಗೇನು ಅವನ ಮ್ಯಾಗ ಕಾಳಜಿ ಇಲ್ಲ ಅನ್ಕೊಂಡೇನ? ಅವನಿಗೋಸ್ಕರ ತಾನೇ ನಾನು ಇಷ್ಟೆಲ್ಲಾ ಕಷ್ಟ ಪಡಕತ್ತಿದ್ದು. ಅವ ಸರಿಯಾಗಿ ಓದ್ತಾನೋ ಇಲ್ಲ ಅಂತ ಆತಂಕ ನನಗೈತಿ. ಅದನ್ನ ಬಿಟ್ಟ ನನಗ ಅವನ ಮ್ಯಾಲೆ ಏನೋ ಸಿಟ್ಟಿಲ್ಲ. ನಡು ಬಂದ್ಬಿಟ್ಲು ಮಗನ ವಹಿಸ್ಕೊಂಡು ನಂದೆಲ್ಲಿ ಇಡ್ಲಿ ಅಂತ. ಏನಾದ್ರೂ ಮಾಡ್ಕೊಳ್ಳಿ ಅಪ್ಪ ಮಗ, ಇರೋದೊಬ್ಬ ಮಗ, ಅದಕ್ಕ ಹಂಗ ಸಿಡಿಪಿಡಿ ಅನ್ಬೇಡ್ರಿ ಅಂದೆ ಅಷ್ಟೇ. ನೋಡ್ ಲಕ್ಷ್ಮಿ, ಇಷ್ಟ ವರ್ಷ ನೋಡಿ ಸಾಕಾಗೈತ್ರಿ. ನೀ ಒಳಗ್ ಬಾಕಂದ ಊಟ ಮಾಡುವೆ ಅಂತೆ. ಅಯ್ಯೋ ಅಪ್ಪ, ಈಗಟ್ಟ ನೋಟ್ಸ್ ಬರ್ದು ಮುಗಿಸೀನಿ. ಮೊಬೈಲ್ನಾಗ ಸರ್ ಕಳ್ಸಿದ PDF ನೋಡಕತ್ತಿದ್ನಪ್ಪ. ಓದಿ ತಲಿ ಗಿವ್ ಅನ್ಲಾಕತ್ತೈತಿ. ಹೌದೇನೋ ಮಗನ? ನೋಡು, ನೀನು ಓದಿನ ಸಂಬಂಧ ಹಗಲ ರಾತ್ರಿ ಅನ್ನದ ದುಡ್ಯಾಕತ್ತೀನಿ. ಇವತ್ತು ಕೂಡ ಸರಿಯಾಗಿ ಕೂಲಿ ಸಿಗ್ಲಿಲ್ಪ. ನೀನು ಚಲೋ ತಂಗಿ ಓದ, ಅದಷ್ಟ ಸಾಕ್ ನನಗೆ, ಎಷ್ಟ ಕಷ್ಟ ಬರ್ಲಿ. ಗೋಲಿ ಇಲ್ಲ ಗೋರಿ ಕೆರೆದಡಾಟ ಎಲ್ಲಿ ಹೋತ ಬರೀ ನೆನಪಿಗೆ ಬರುದಾತ. ನೆರಳು ಬೆಳಕಿನ ಆಟ ಕಣ್ಣಿಗೆ ಕಾಣದಾತ ಕುಂಟಾಟನು ಮರೆಯಾತ. ಚಿನಿಪನಿ ಆಟ ಆಡುತ್ತಿದ್ವಿ, ಮರಕೋತಿ ಆಟ ಆಡುತ್ತಿದ್ವಿ, ಕಳ್ಳ ಪೊಲೀಸ್ ಆಡುತ್ತಾ ಬಾಡಿಗೆ ಸೈಕಲ್ ಹೊಡಿಯುತ್ತಿದ್ವಿ. ಅವ್ವ ನೆಲುವಿನ್ಯಾಗ ಇಟ್ಟ ಬೆನ್ನೆ ಕದ್ದ ತಿನ್ನತಿದ್ವಿ. ಕಾಪಿ ತಗೊಳ್ರಿ, 10 ಸಲ ಕೂಗಿದ್ರು ಓ ಅನ್ನಂಗಿಲ್ಲ. ಅಂತದೇನೈತ್ರಿ ಆ ಮೊಬೈಲ್ನ್ಯಾಗ? ಹಾ ತಡಿ ಬಂದೆ. ಇವತ್ ಆಫೀಸಿನ ಗ್ರೂಪ್ನ್ಯಾಗ ಬಾಸ್ ಒಂದ ಜೋಕ್ ಹಾಕ್ಯಾನ. ಅದಕ್ ಮೊದಲ ಹಾ ಅಂತ ಇಮೋಜಿ ಹಾಕ್ಬೇಕ, ಇಲ್ಲಾದ್ರ ನಾಳಿ ಪ್ರಮೋಷನ್ ಕಟ್ ಆಗ್ತೈತಿ. ನಿಮ್ ಪ್ರಮೋಷನ್ ಓದ್ ಮನ್ನಾಗ ಹಾಕ್ಲಿ, ಮೊದಲು ಕಾಪಿ ಕುಡಿರಿ. ಅದಕ್ಕೂ ಒಂದ್ ಫೋಟೋ ಹೊಡೆದು ಮಾರ್ನಿಂಗ್ ಕಾಫಿ ವಿತ್ ವೈಫ್ ಅಂತ ಸ್ಟೇಟಸ್ ಹಾಕ್ಬೇಕೇನ್ರಿ? ಅದೆಲ್ಲ ಹಳಿ ಫ್ಯಾಷನ್ ಬಿಡ. ಈಗೇನಿದ್ರು ಕಾಫಿ ಕುಡಿಯಾಗ ಮನೆಯಲ್ಲಿನ ಕಾಫಿ ಅನುಭವ ಅಂತ ಟ್ಯಾಗ್ ಮಾಡ್ಬೇಕ. ಹೌದಾ? ಹಂಗಾರ ಇನ್ಮ್ಯಾಲ ಅಡಿಗ್ಯಾಗ ಖಾರ ಉಪ್ಪ ಕಡಿಮೆ ಆದ್ರ ಕಮೆಂಟ್ ಬಾಕ್ಸ್ ದಾಗ ಕಂಪ್ಲೇಂಟ್ ಹಾಕ್ರಿ, ಇಲ್ಲಿ ಬಂದ ಕಿರ್ಚಬೇಡ್ರಿ. ಗೋಲಿ ಇಲ್ಲ ಗೋರಿ ಕೆರೆದಡಾಟ ಎಲ್ಲಿ ಹೋತ ಬರೀ ನೆನಪಿಗೆ ಬರುದಾತ. ನೆರಳು ಬೆಳಕಿನ ಆಟ ಕಣ್ಣಿಗೆ ಕಾಣದಾತ ಕುಂಟಾಟನು ಮರೆಯಾತ. ಚಿನಿಪನಿ ಆಟ ಆಡುತ್ತಿದ್ವಿ, ಮರಕೋತಿ ಆಟ ಆಡುತ್ತಿದ್ವಿ, ಕಳ್ಳ ಪೊಲೀಸ್ ಆಡುತ್ತಾ ಬಾಡಿಗೆ ಸೈಕಲ್ ಹೊಡಿಯುತ್ತಿದ್ವಿ. ಅವ್ವ ನೆಲುವಿನ್ಯಾಗ ಇಟ್ಟ ಬೆನ್ನೆ ಕದ್ದ ತಿನ್ನತಿದ್ವಿ. ಯಾಕೋ ಇನ್ನೂ ಯಾರೋ ಕಮೆಂಟ್ ಮಾಡಿಲ್ಲ. ಈ ಫೋಟೋಕ ಬರೀ 50 ಲೈಕ್ಸ್ ಬಂದ್ರೆ ಏನ್ ಮಾಡೋದು? ಆ ಚೇತನ ಹಾಕಿದ ಫೋಟೋಕ 500 ಲೈಕ್ಸ್ ಬಂದಾವ. ಇನ್ಮೇಲೆ ನಾನು ಚಲೋ ಫಿಲ್ಟರ್ ಹಾಕ್ಬೇಕಾ? ಡಿಶುಮ್ 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 ಡಿಶುಮ್. ರಿಲೋಡ್ ಮಾಡು ಮುಗಿಸೋಣ. ನನಗ ಲೈಕ್ ಬಂದಿಲ್ಲ, ಯಾರು ಕಮೆಂಟ್ ಮಾಡೋಲ್ರು. ಮಾಡ್ತಾರ, ನಾನೀಗ ಶೂಟ್ ಮಾಡ್ತೀನಿ. ಡಿಶುಮ್ ಡಿಶುಮ್. ಯಾರು ನನ್ನ ಹತ್ರ ಬರಬೇಡಿ, ತಪಸ್ಕೋತಾನವ. ಏ ಡಿಶುಮ್ ಡಿಶುಮ್. ರಾಹುಲ, ಊಟಕ್ ಬಾ ಮಗನ. ಹೋಗ ಕಡೆ. ನನ್ ಗೇಮ್ ಆಡುವಾಗ ನಡ್ಬಾರ್ಕ್ ಬರ್ಬೇಡ. ನೀ ಎಷ್ಟ್ ಸರಿ ಹೇಳ್ಬೇಕು ನನಗ? ತಿಳಿಯಂಗಿಲ್ಲ ಏನ? ಸಾಕು ಮಾಡಿ ನಿನ್ನ ಊಟದ ಕಾಟ. ನೋಡಿಲಿ ನನಗೆ 8 ಲೈಕ್ ಬಂದಾವ. ನೋಡಿಲಿ, ನಾ ಗೇಮ್ ಆಡ್ಬೇಕ, ನಾ ಲೈಕ್ ಮಾಡ್ಬೇಕ, ನಾ ಪೋಸ್ಟ್ ಮಾಡ್ಬೇಕ, ಫಿಲ್ಟರ್ ಫೋಟೋ ಹಾಕ್ಬೇಕ. ನಡಿ ಆ ಕಡಿ, ಯಾರು ಬರ್ಬೇಡ್ರಿ ನನ್ನ ಹತ್ರ. ದೂರ ಸರಿರಿ. ಸಾಲಿ ಸೂಟಿ ಇದ್ದಾಗ ಈಜಾಕ ಹೋಗತಿದ್ವಿ, ಬೋರಂಗಿ ಹಿಡಿಯತಿದ್ವಿ.
ಪೇಪರ್ ದೋಣಿ ಮಾಡಿ ನೀರಾಗ ಬಿಡ್ತಿದ್ವಿ, ಗಿರಿಗಿಟ್ಲೆ ಆಡ್ತಿದ್ವಿ. ಹುಣಸಿಕಾಯಿ ಉಪ್ಪು ಖಾರ ಬೆರೆಸಿ ನಾವು ತಿನ್ನತಿದ್ವಿ. ಅವ್ವ ಮಾಡಿದ ಮುಟ್ಟಿಗೆ ತಿಂದ ಗಟ್ಟಿ ಇರತಿದ್ವಿ. ರಾತ್ರಿ ಮಲಗುವಾಗ ಅಜ್ಜಿ ಹೇಳೋ ಕಥೆಯ ಕೇಳತಿದ್ವಿ. ಗುಂಡಮ್ಮ ಏನೋ ಸುಟ್ಟ ವಾಸನೆ ಬರ್ಲಾಕತ್ತತ್ ನೋಡ, ಸಾಂಬಾರ್ ಸುಟ್ಟೋಗಿರ್ಬೇಕು ನೋಡ. ಒಂದ್ ನಿಮಿಷ ಇರ್ರಿ, ಈ ರೀಲ್ಸ್ನಾಗ ಅಡಿಗೆ ಹೆಂಗ್ ಮಾಡ್ಬೇಕಂತ ನೋಡ್ಲಕತ್ತೀನಿ. ಲೇ ಪುಣ್ಯಾತ್ ಗಿತ್ತಿ, ಅಲ್ಲಿ ಅಡಿಗೆ ಸುಟ್ಟ ಬೂದಿ ಆಗಲಾಕತ್ತೈತಿ, ನೀ ಇಲ್ಲಿ ರೀಲ್ಸ್ ನೋಡ್ಕೊತ ನಿಂತೇನ? ಅದಕ್ಕೇನಂತ ವಿಡಿಯೋದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಸ್ತ್ ಐತೆ ಅಂತ ನೋಡಕತ್ತೀನಿ. ಸಾಂಬಾರ್ ಸುಟ್ಟೋಗಿದ್ದು ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ ಅನ್ಕೋರಿ. ನಿನ್ನ ರೀಲ್ಸ್ ಹುಚ್ಚಿಗೆ ನಾಳೆ ನಾ ಫೇಸ್ಬುಕ್ನ್ಯಾಗ ಹೆಂಡತಿಯ ಹುಚ್ಚು ಸುಟ್ಟು ಅಡಿಗೆ ರೀಲ್ಸ್ ಮಹಾತ್ಮೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಂತ ಲೈವ್ ಬರ್ಬೇಕಾಕತಿ ಅಷ್ಟ. ದೋಸ್ತರೆಲ್ಲ ಕೂಡಿ ಬುಗರಿಯ ಆಡತಿದ್ವಿ. ದೋಸ್ತರೆಲ್ಲ ಕೂಡಿ ಗಾಳಿ ಪಟ ಹರಿಸತಿದ್ವಿ. ಲಾಟಿನ ಬೆಳಕಿನ್ಯಾಗ ರಾತ್ರಿ ನಾವು ಓದತಿದ್ವಿ. ನಾವು ಶಾಲೆ ಕಲಿಯುವಾಗ ಪಾಠ್ಯಾಗ ಬರೆಯತಿದ್ವಿ. ಲಕ್ಷ್ಮಿ ಲಕ್ಷ್ಮಿ ನೋಡ ಇಲ್ಲಿ, ನಾ ನನ್ನ ಮಗನಿಗಾಗಿ ಕಂಡ ಕನಸ ಮನ ಪಾಲಾಗೈತಿ. ಕೂಲಿ ಮಾಡಿ ನನ್ನ ರಕ್ತ ನೀರ್ ಮಾಡಿದೆ. 1 ರೂಪಾಯಿನ ದುಡ್ಡು ತಂದ ಇವನು ಸಾಲಿಗೆ ಕೊಟ್ಟೆ. ಆದ್ರೆ ಇವ ಮೋಸ ಮಾಡ್ಬಿಟ್ಟ ಲಕ್ಷ್ಮಿ. ಮೊಬೈಲ್ ಹಿಡ್ಕೊಂಡು ಹಾಳಾಗ್ಬಿಟ್ಟ. ನಮ್ಮ ಕನಸಿಗೆ ತಣ್ಣೀರ್ ಹಾಕಿದ. ಮೋಸ ಲಕ್ಷ್ಮಿ ಮೋಸ. ಹೌದ್ರಿ, ನಮ್ ಮಗ ನಮಗ್ ಮೋಸ ಮಾಡ್ದ. ಸಾಲಿ ಕಲ್ತ ನಮ್ ಮರ್ಯಾದೆ ಉಳಿಸ್ತಾನಂತ ಮಾಡಿದ್ದೆ. ನಮ್ಮ ಬಡತನ ನಮ್ಮ ಮಗನಿಂದ ಕಡೆ ಆಗ್ತೈತಿ ಅಂತ ಮಾಡಿದ್ನಿ. ಈ ಮೊಬೈಲ್ನ್ಯಾಗ ಅಭ್ಯಾಸ ಮಾಡ್ತಾನಂತ ಮಾಡಿದ್ವಿ. ಆದ್ರ ಅವ ಮಾಡಿದ್ ಮೋಸ್ರಿ, ಹುಚ್ಚಾಗ್ಯಾನ್ರಿ. ನಮ್ ಕುತ್ತಿಗೆ ಕೊಯ್ದ್ರಿ ನಮ್ ಮಗ, ನಮ್ಮ ಕುತ್ತಿಗೆ ಕೊಯ್ದ. ಮೊಬೈಲ್ ಕೊಡ್ರಿ, ನನ್ ಪಾಯಿಂಟ್ಸ್ ಕಡಿಮೆ ಆಗ್ತಾವ, ನನ್ನ ಕ್ಯಾರೆಕ್ಟರ್ ಸತ್ತ ಹೋಗ್ತೈತಿ, ಪ್ಲೀಸ್. ಹಾ ನನ್ ಮೊಬೈಲ್ ಕೊಡ್ರು, ನನ್ ಮೊಬೈಲ್ ಕೊಡ್ರು. ಮೊಬೈಲ್ ಕೊಡ್ರು, ಮೊಬೈಲ್ ಕೊಡ್ರು, ಪ್ಲೀಸ್ ಮೊಬೈಲ್ ಕೊಡ್ರು. ನಿನ್ನ ಕ್ಯಾರೆಕ್ಟರ್ ಸತ್ ಹೋಗಿ ಬಾಳತ್ತಾಗೈತೆ ರಾಹುಲ. ಮೊಬೈಲ್ ನಾಗಿರೋ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ದಿ. ನಿಜ ಜೀವನದಾಗ ಮಗನಾಗಿ ನೀ ಸತ್ ಹೋಗಿದಿ ಅನ್ನೋದು ಗೊತ್ತಾಯ್ತೇನೋ ನಿನಗ? ನಿನ್ನ ಫೀಸ್ ಕಟ್ಟಾಕ ಇಟ್ಟಿದ ರೊಕ್ಕ ಅಲ್ಲ, ಆನ್ಲೈನ್ ಗೇಮ್ ಮಾಡಿ ಕಳ್ಕೊಂಡೆಲ್ಲೋ. ಇವತ್ತು ನಮ್ಮನ್ನ ರಸ್ತೆಗೆ ನಿಲ್ಲಿಸ್ಬಿಟ್ಟಿ. ಈ ಹರಿದ ಅಂಗಿ ನೋಡು, ಕಳೆದ 3 ವರ್ಷದಿಂದ ನಾ ಹೊಸ ಬಟ್ಟೆ ತಗೊಂಡಿಲ್ಲ. ಯಾಕಂದ್ರ ನಿನಗ್ ಮೊಬೈಲ್ ಕೊಡಿಸಿದ್ರ ನೀ ದೊಡ್ಡ ಸಾಹೇಬ್ ಆಗ್ತಿ ಅನ್ಕೊಂಡಿದ್ದೆ. ಆದ್ರೆ ನೀ ಮೊಬೈಲ್ ಗುಲಾಮಿ ಆದಲ್ಲೋ ಮಗನ, ಮೊಬೈಲ್ ಗುಲಾಮ್ ಆದಲ್ಲೋ. ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡ್ರಿ. ಈ ಮೊಬೈಲ್ ಎಂಬ ಪುಟ್ಟ ಪರದೆಯ ಒಳಗಿರುವ ಪ್ರಪಂಚವೇ ನಿಜವಾದ ಪ್ರಪಂಚ ಅಂತ ನಂಬಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ದಿನದ 24 ಗಂಟೆನೂ ಫೇಸ್ಬುಕ್ ನಲ್ಲಿ ಸಾವಿರಾರು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುತ್ತಿದ್ದಾಗ ನನ್ನ ಪಕ್ಕದಲ್ಲೇ ಕುಳಿತು ನನ್ನನ್ನೇ ನೋಡುತ್ತಿದ್ದ ನಿಮ್ಮ ಕಣ್ಣೀರು ನನಗೆ ಕಾಣಲೇ ಇಲ್ಲ. ಫೇಸ್ಬುಕ್ ನ್ಯಾಗ ಒಬ್ಬ ಅಪರಿಚಿತ ಹಾಕಿದ ಪೋಸ್ಟ್ ಗ ಸೆಕೆಂಡ್ನ್ಯಾಗ ಲೈಕ್ ಮಾಡ್ತಿದ್ದೆ. ಆದ್ರೆ ಮನೆಯಲ್ಲಿ ನೀವು ನನ್ನ ಮ್ಯಾಲ ತೋರಿಸ್ತಿದ್ದ ಅನ್ಲಿಮಿಟೆಡ್ ಪ್ರೀತಿಗೆ ಬೆಲೆ ಕೊಡ್ಲೇ ಇಲ್ಲ. ಇವತ್ತು ನೋಡಿ ಪಾಪ, ಆ ಸಾವಿರಾರು ಫ್ರೆಂಡ್ಸು ನನ್ನ ಕೈ ಹಿಡಿಯೋಕೆ ಬರ್ಲೇ ಇಲ್ಲ. ನಾನು ಆಸ್ಪತ್ರೆಯ ಬೆಡ್ ಮ್ಯಾಲ ನೋವಿನಾಗ ನರಳುತ್ತಿದ್ದಾಗ ಆ ಮೊಬೈಲ್ ನನ್ನ ಬೆನ್ನಿಗೆ ದಿಂಬಾಗ್ಲಿಲ್ಲ. ಆ ಫ್ರೆಂಡ್ಸ್ ಯಾರು ಧೈರ್ಯ ಹೇಳಲಿಲ್ಲ. ಕೊನೆಗೆ ನನ್ನ ಕೈ ಹಿಡಿದು ನನಗೆ ಉಸಿರು ನೀಡ್ತಿರೋರು ಅಪ್ಪನ ಬೆವರಿನ ಹಣ ಮತ್ತು ಅಮ್ಮನ ಮಮತೆಯ ಕಣ್ಣೀರು ಮಾತ್ರ. ನಾನ್ ಮೊಬೈಲ್ ಬೆಳಕಿನಲ್ಲಿ ಎಷ್ಟು ಕುರುಡಾಗಿದ್ದೆ ಅಂದ್ರೆ ನನ್ನ ಅಪ್ಪನ ಅಂಗಿ ಹರಿದಿದ್ದು ನನಗೆ ಕಾಣಲೇ ಇಲ್ಲ. ನನ್ನ ಓದಿನ ಸಲುವಾಗಿ ಅವ್ವ ತನ್ನ ಬಂಗಾರ ಒತ್ತಿ ಇಟ್ಲು, ಅದು ನನಗೆ ತಿಳಿಯಲೇ ಇಲ್ಲ. ಫೋನಿನ ಬ್ಯಾಟ್ರಿ 1% ಇಳಿದಾಗ ಗಾಬರಿ ಬೀಳ್ತಾ ಇದ್ದೆ. ಆದರೆ ನಿಮ್ಮ ಜೀವನದ ಆಯುಷ್ಯ ಕರಿಗೆ ಹೋಗ್ತಾ ಇರುವುದನ್ನ ನಾ ಗಮನಿಸಲಿಲ್ಲ. ಅಪ್ಪ, ನನ್ನ ತರಹ ಯಾರು ಮಾಡಬಾರದು, ನನ್ನಂಗ ಯಾರು ಮಾಡಬಾರದು. ಮೊಬೈಲ್ ಅನ್ನೋದು ನಮ್ಮ ಕೈಯಲ್ಲಿ ಇರಬೇಕಾದ ಒಂದು ವಸ್ತು ಅಷ್ಟೇ. ಆದ್ರೆ ಅದು ಇವತ್ತು ನಮ್ಮನ್ನೇ ಆಳುವ ಯಜಮಾನಾಗಿ ಬಿಟ್ಟಿದೆ. ಕೈಯಲ್ಲಿ ಫೋನ್ ಹಿಡಿದು ಅಪ್ಪ ಅಮ್ಮನ್ನ ಮರೆತು ಬದುಕುವ ಜೀವನ ನರಕಕ್ಕಿಂತ ಕಡೆ. ಅಪ್ಪ, ಇನ್ಮೇಲೆ ನಾ ಆ ಮಾಯಾಲೋಕಕ್ಕೆ ಹೋಗಲ್ಲ. ಮೊಬೈಲ್ ಸ್ಕ್ರೀನ್ ಮೇಲೆ ಬೆರಳು ಆಡಿಸುವುದನ್ನು ಬಿಟ್ಟು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಮನುಷ್ಯನಾಗಿ ಬದುಕುತ್ತೇನೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡಿ. ಮೊಬೈಲ್ ಬಂದ ಮ್ಯಾಗ ಎಲ್ಲಾನು ಮಾಯವಾತ. ಮೊಬೈಲ್ ಬಂದ ಮ್ಯಾಗ ಎಲ್ಲಾನು ಮಾಯ
ನೋಡಿ, ಮೊಬೈಲ್ ನಮಗೆ ಸಹಾಯ ಮಾಡಬೇಕೇ ಹೊರತು ನಮ್ಮ ಸಂಸ್ಕಾರವನ್ನು ತಿನ್ನಬಾರದು. ಇವತ್ತು ರಾಹುಲ್ ಒಬ್ಬನೇ ಅಲ್ಲ, ಸಾವಿರಾರು ಮಕ್ಕಳು ಈ ಡಿಜಿಟಲ್ ಸವಾಲಿನಲ್ಲಿ ತಮ್ಮ ತಂದೆ ತಾಯಿಯ ಕಷ್ಟವನ್ನು ಮರೆಯುತ್ತಿದ್ದಾರೆ. ಮಕ್ಕಳಿಗೆ ಮೊಬೈಲ್ ಕೊಡುವುದರಿಂದ ಅವರಿಗೆ ಜೀವನದ ಮೌಲ್ಯಗಳನ್ನು ನೀಡುವ ಪ್ಲಸ್ ಮತ್ತು ಲೈಕ್ಸ್ ನಿಮ್ಮ ಕಷ್ಟದ ಸಿಂಗಲ್ ಬ್ಯಾಟ್ರಿ ಅದ ನಿಮ್ಮ ಡಬಲ್ ಬ್ಯಾಟ್ರಿ ಮೊಬೈಲ್ ಅನ್ನು ಬಿಟ್ಟು ನಿಮ್ಮ ಪಕ್ಕದಲ್ಲಿರುವ ಕಣ್ಣುಗಳನ್ನೊಮ್ಮೆ ನೋಡಿ. ಅಲ್ಲಿ ಸಾವಿರಾರು ಸ್ಮಾರ್ಟ್ಫೋನ್ಗಳಿಗಿಂತ ಹೆಚ್ಚಿನ ಪ್ರೀತಿ ಮತ್ತು ಭದ್ರತೆ ಇದೆ. ಸಾಧಿಸಬೇಕಿರುವ ನಿಮ್ಮ ಭವಿಷ್ಯದ ಗುರಿಯಿದೆ. ಎಷ್ಟು ಕೊಡ್ತೀನಿ ನೀನು?